ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಏನು ಆದಿಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಂತ ಏನು ಶುದ್ಧನಾಗಿರತಕ್ಕಂಥ ಭಗವಂತ ಅಂತ ಏನು ಚಿಂತನೆ ಕೊಟ್ಟಿದ್ದಾರೆ, ಆ ಚಿಂತನೆಗೆ ತಕ್ಕಂತೆ ಭಗವಂತ ಬರ್ತಾ ಇದ್ದಾನೆ. ಒಳ್ಳೆ ಆಭರಣಗಳನ್ನು ಹಾಕ್ಕೊಂಡಿದ್ದಾನೆ. ಶ್ಯಾಮಲಃ ತರುಣಃ ಸ್ರಗ್ವೀ ಸರ್ವಾಭರಣಭೂಷಿತಃ. ಒಳ್ಳೆ ಸುಂದರವಾದ ಕಂಠ, ಸುಂದರವಾದ ಮುಖ, ಸುಂದರವಾದ ಅವಯವಗಳಿಂದ ಕೆನ್ನೈದಿಲಿಯಂತೆ ನೀಲಿ ಮೇಘದಂತೆ ಒಂದು ವರ್ಚಸ್ಸಿರತಕ್ಕಂಥ ಭಗವಂತ ಸ್ವಾಮಿ ಕಲಶವನ್ನು ಹಿಡ್ಕೊಂಡು ಹೊರಗೆ ಬರ್ತಾ ಇದ್ದಾನೆ. ಹೇಗಿದ್ದಾನೀತ ಹೇಳ್ತಾ ಇದ್ದಾರೆ. ಆ ಸ್ವಾಮಿ ಕಲಶವನ್ನು ಹಿಡ್ಕೊಂಡು ಬಂದಾಗ ದೈತ್ಯರೆಲ್ಲ ಕಲಶವನ್ನು ತೆಗೆದುಕೊಂಡು ಹೋಗಿಬಿಡ್ತಾ ಇದ್ದಾರೆ. ಧನ್ವಂತರಿ ರೀತಿ ಖ್ಯಾತಃ ಆಯುರ್ವೇದ ದೃಕ್ ಇಜ್ಜಭಾಕ್ ತಮಾಲೋಕ್ಯ ಅಸುರಾ ಸರ್ವೇ ಕಲಶಂ ಚ ಅಮೃತಾಹೃತಂ. ವಿಶೇಷವಾಗಿ ಧನ್ವಂತರಿ ಅಂತ ಹೆಸರು ಇರತಕ್ಕಂಥ ಭಗವಂತ ಇವ. ಆಯುರ್ವೇದ ದೃಕ್, ಆಯುರ್ವೇದವನ್ನು ವಿಶೇಷವಾಗಿ ಜಗತ್ತಿಗೆ ಕೊಟ್ಟಿರತಕ್ಕಂಥವ. ಇಜ್ಯ ಭಾಕ್ ಅಂದರೆ ಯಜ್ಞಗಳಲ್ಲಿ ಪ್ರಧಾನವಾಗಿ ಪೂಜ್ಯನಾದವ. ಆತನನ್ನು ನೋಡಿ ವಿಶೇಷವಾಗಿ ಅಮೃತದಿಂದ ಕಲಶ ತುಂಬಿದ ಕಲಶವನ್ನು ನೋಡುತ್ತಾ ಇದ್ದಾರೆ ದೈತ್ಯರೆಲ್ಲ. ಲಿಪ್ಸಂತಹ ಸರ್ವವಸ್ತೂನಿ ಕಲಶಂ ತರಸಾಹರನ್. ಆ ಸಮುದ್ರ ಕ್ಷೀರ ಅಬ್ಧಿಯಿಂದ ಬಂದಿರತಕ್ಕಂಥ ಏನೇನು ವಸ್ತುಗಳೆಲ್ಲ ಬಂತು ಅವುಗಳ ಸಹಿತ ಅಮೃತ ಕಲಶವನ್ನೂ ತಾವು ಅಪಹಾರ ಮಾಡಿದರು. ನಿಯಮಾನೆ ಅಸುರೈ ತಸ್ಮಿನ್ ಕಲಶೆ ಅಮೃತಭಾಜನೆ ವಿಷಣ್ಣ ಮನಸೋ ದೇವಾ ಹರಿಂ ಶರಣಮಭ್ಯಯು. ಆ ದೈತ್ಯರು ಎಲ್ಲವನ್ನ ಅಮೃತ ಸಹಿತವಾಗಿ ಕದ್ದುಕೊಂಡು ಹೋದಾಗ ದೇವತೆಗಳೆಲ್ಲ ತುಂಬ ದುಃಖಿತರಾಗಿ ಭಗವಂತನ ಶರಣಾಗತರಾಗ್ತಾ ಇದ್ದಾರೆ. ಆವಾಗ ಭಗವಂತ ತದ್ದೈನ್ಯಮಾಲೋಕ್ಯ ಭಗವಾನ್ ಭೃತ್ಯ ಕಾಮಭೃತ್, ಭೃತ್ಯರಾದವರ ಇಚ್ಛೆಯನ್ನು ಪೂರ್ಣ ಮಾಡತಕ್ಕಂಥ ಭಗವಂತ ಹೇಳ್ತಾ ಇದ್ದಾನೆ. ಮಾಭೈಷ್ಟ ದೇವಾ ಯೂಯಂ ವೈ ಸಾಧಯಿಷ್ಯೆ ಯಥಾಮೃತಂ ಮಿತಃ ಕಲಿರಭೂತ್ತೇಷಾಂ ತದರ್ಥೆ ತರ್ಹಚೇತಸಾಂ. ಅಹಂ ಪೂರ್ವಂ ನತ್ವಮಿತಿ ಪ್ರಭೋ. ದೇವ ಹೇಳ್ತಾ ಇದ್ದಾನೆ ದೇವತೆಗಳಿಗೆ, ನೀವ್ಯಾರೂ ಹೆದರಬೇಡಿ, ನಿಮಗೆ ಅಮೃತವನ್ನು ಸಾಧಿಸಿಕೊಡುತ್ತೇನೆ. ಅಷ್ಟೇ ಅಲ್ಲ, ಏನೇನು ಆ ಸಮುದ್ರದಿಂದ ಹೊರಬಂದಿವೆ ವಸ್ತುಗಳೆಲ್ಲ ನಿಮ್ಮದೇ. ಅಲ್ಲ, ದೈತ್ಯರು ತಮಗೇ ಬರಬೇಕು ಅಂತ ಕದ್ದದ್ದು ಹೌದು. ದೇವರಾದರೂ ಅದರ ಬಡದು ಇಬ್ಬರಿಗೂ ಕೊಡ್ತೇನೆ ಅಂತ ಹೇಳಬೇಕು. ದೇವರು ನಿಮಗೆ ಕೊಡ್ತೇನೆ ಅಂತ ಯಾಕೆ ಹೇಳಿದ್ದು ಅಮೃತವನ್ನು? ಅಂದರೆ ಇಬ್ಬರಿಗೂ ಕೊಡುವವ ದೇವ, ಆದರೆ ಅವರು ನಮಗೇ ಬೇಕು ಇನ್ನೊಬ್ಬರಿಗೆ ಬೇಡ ಎಂಬ ಬುದ್ಧಿ ಪ್ರದರ್ಶನ ಮಾಡಿದ್ದಕ್ಕೆ ಶಿಕ್ಷೆಯಾಗಿ ಅವರಿಗೆ ಕೊಟ್ಟಿಲ್ಲ, ಇವರಿಗೆ ಮಾತ್ರ ಕೊಟ್ಟ. ಇದು ಲೋಕದೃಷ್ಟಿಯಲ್ಲಿ. ಇನ್ನೊಂದೇನು, ಅಮೃತವನ್ನು ದುಷ್ಟರಾದವರಿಗೆ ಕೊಟ್ಟರೆ ಜಗತ್ತಿಗೆಲ್ಲ ತೊಂದರೆ ಆಗುತ್ತಾದ್ದರಿಂದ ಕೊಟ್ಟಿಲ್ಲ. ಇದನ್ನು ಹೇಳ್ತಾ ಇದ್ದಾರೆ. ಆವಾಗ ಭಗವಂತನ ಸಂಕಲ್ಪಾನುಸಾರ ಏನಾಯಿತು ಅಂದರೆ ದೈತ್ಯರ ಒಳಗೆ ಕಲಿರಭೂತ್, ಕಲಿ ಅಂತ ಹೇಳ್ತಾ ಇದ್ದಾರೆ. ಏನದು ಅಂದರೆ ವಿಶೇಷವಾಗಿ ಜಗಳ ಬಂತಂತೆ. ಕಲಿ ಎಲ್ಲಿದ್ದರೆ ಅಲ್ಲಿ ಜಗಳ ಬರುತ್ತೆ. ಅವನೇ ಅಲ್ಲಿ ನಿಂತಿದ್ದ, ಅದಕ್ಕೆ ವಿಶೇಷವಾಗಿ ಜಗಳವೇ ಬಂತೆಲ್ಲರಿಗೂ. ಏನು ಜಗಳ ಅಂದರೆ, ಅಮೃತ ಒಬ್ಬ ಬಾಯಿಗೆ ಹಾಕಲಿಕ್ಕೆ ಹೋದರೆ ಇನ್ನೊಬ್ಬ ಅದನ್ನು ತಗೊಂಡು ಬಿಡ್ತಾ ಇದ್ದಾನೆ. ನಾನೇ ಮೊದಲು ಕುಡಿಯಬೇಕು ಅಂತ. ನೀನು ಕುಡಿ ನಾನು ಕುಡಿತೀನಿ ಎಂಬ ಭಾವನೆ ಇಲ್ಲ.
ಮೊದಲು ನನಗೆ ಆದ್ಯತೆ ಅಂತ ಏನಿದೆಯಲ್ಲ ಅದು ಕಲಿ. ಅಂದರೆ ಆದ್ಯತೆ ಎಂಬುದು ನಮಗೆ ಇನ್ನೊಬ್ಬರು ಕೊಡಬೇಕು, ನಾವಾಗಿ ತಗೊಳ್ಬಾರ್ದು. ದೊಡ್ಡಸ್ತಿಗೆ ಇನ್ನೊಬ್ಬರು ಕೊಡೋದು, ನಾವಾಗಿ ತಂದುಕೊಳ್ಳೋದಲ್ಲ. ಅವರು ನಾನೇ ದೊಡ್ಡವ ನನಗೇ ಬೇಕು ಅಂತ ಜಗಳ ಆಡಿದಾಗ ಅಮೃತ ಯಾರ ಬಾಯಿಗೂ ಸಿಗಲಿಲ್ಲ. ಆವಾಗ ವಿಶೇಷವಾಗಿ ದೇವಾಹ ಸ್ವಭಾಗಮರ್ಹಂತಿ ಯೇ ತುಲ್ಯಾಯ ಸಹೇತವಃ ಸತ್ರಯಾಗ ಇವೇ ತಸ್ಮಿನ್ ನೈಷ ಧರ್ಮ ಸನಾತನಃ ಇತಿ ಸ್ವಾನ್ ಪ್ರತ್ಯಷೇಧನ್ವೈ ದೈತ್ಯೇಯಾಹ ಜಾತಮತ್ಸರಾಹ. ಅದರಲ್ಲಿ ದುರ್ಬಲರಾದವರಿದ್ದಾರೆ, ಸಬಲರಾದವರು ಇದ್ದಾರೆ. ದೈತ್ಯರಲ್ಲಿ ಜಗಳಾಡುತ್ತಾ ಇದ್ದಾರಂತೆ. ಯಾರಾದರೆ ಮೊದಲು ಆ ಕಲಶವನ್ನು ತಗೊಂಡು ಕುಡಿಯಲಿಕ್ಕೆ ಹೋಗ್ತಾ ಇದ್ದಾರೆ ಬಲಿಷ್ಠರಾದವರು, ಅವರನ್ನು ಬಲಹೀನರಾದವರು ಬೇಡ ಬೇಡ ಅಂತಾರೆ. ಹೇಳೋದು ಏನು ಮಾತು, ಅಯ್ಯೋ ದೇವತೆಗಳು ಇದ್ದಾರೆ ಅವ್ರಿಗೂ ಕೊಡಬೇಕು, ಹೀಗೆ ಮಾಡಬೇಡಿ ಅಂತ ಬರ್ತಾ ಇದೆ ಮಾತು, ಅವರವರಲ್ಲೇ ಬರ್ತಾ ಇದೆ. ಆದರೆ ಅವರು ದುರ್ಬಲರಾಗಿದ್ದಾರೆ, ಸಬಲರಾದವರು ತಾವು ತಗೊಳ್ಬಿಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ವಿಷ್ಣು ಸರ್ವೋಪಾಯ ದೃಕ್ ಈಶ್ವರ ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ. ಇಷ್ಟರೊಳಗೆ ಭಗವಂತ ದೇವರಿಗೆ ಒಳ್ಳೆ ಹೆಸರು ಕೊಡ್ತಾ ಇದ್ದಾರೆ. ಇಲ್ಲಿ ಗುಣಚಿಂತನೆ, ಒಳ್ಳೆ ಗುಣಚಿಂತನೆ. ಈ ಗುಣಚಿಂತನೆ ಭಾಗವತದಲ್ಲಿ ಯಾಕೆ ಹೇಳ್ತಾರೆ ಇಂಥವ ಇಂಥವ ಅಂತ. ನಮಗೆ ಏನು ನಾವು ಸಾಧಿಸಿಕೋಬೇಕು, ಏನು ಪಡೆಯಬೇಕು ಅಂಥ ದೇವರನ್ನು ಚಿಂತನೆ ಮಾಡಬೇಕಂತೆ. ದೇವರ ಗುಣಚಿಂತನೆ ಮಾಡಿದರೆ ಅದು ನಮಗೆ ಬರುತ್ತೆ. ನಮಗೆ ಕಷ್ಟಕಾಲ, ಯಾವುದಕ್ಕೂ ಉಪಾಯವೇ ತೋರುತ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದಾಗ ಒಳ್ಳೆ ಉಪಾಯ ಹೇಳುವವರೊಬ್ಬರು ಇದ್ದರೆ ಚೆನ್ನಾಗಿ ಕೆಲಸ ನಡೆದು ಬಿಡುತ್ತೆ. ಅದಕ್ಕಂದರೂ ಹೊರಗಿನಿಂದ ಯಾಕೆ, ಒಳಗೆ ಇದ್ದಾನೆ ಭಗವಂತ. ನಾವು ದೇವರು ಅಂದುಕೊಳ್ಳೆ ಹೊರಗೇ ನೋಟ, ಒಂದು ಪ್ರತಿಮೆಯಲ್ಲೇ ನೋಡ್ತೀವಿ, ನಮ್ಮ ಹೃದಯದಲ್ಲೇ ಸ್ವಾಮಿ ಇದ್ದಾನೆ. ಅವನು ಎಂಥವ ಅಂದರೆ ಸರ್ವ ಉಪಾಯ ದೃಕ್, ಎಲ್ಲ ಉಪಾಯಗಳನ್ನು ಗೊತ್ತಿದ್ದವ. ನಮಗೆ ಏನು ಸಾಧನೆ ಆಗಬೇಕು, ಸಾಧನೆಗೆ ಬೇಕಾದ ಎಲ್ಲ ಉಪಾಯಗಳು ದೇವರಿಗೆ ಗೊತ್ತು. ಈ ಗುಣವನ್ನು ಸ್ವಾಮಿ ನನಗೆ ಏನು ಉಪಾಯ ಬೇಕೋ ನಿನಗೆ ಗೊತ್ತು ಗೊತ್ತು ಅಂತ ನಾವು ಪದೇ ಪದೇ ಚಿಂತನೆ ಮಾಡಿದರೆ ಸರಿಯಾದ ಹೊತ್ತಿನಲ್ಲಿ ಸರಿಯಾದ ಉಪಾಯ ನಮ್ಮ ತಲೆಗೆ ಬರುವಂತೆ ದೇವರೇ ಮಾಡ್ತಾರೆ. ಅದಕ್ಕೆ ದೇವರನ್ನು ಸರ್ವ ಉಪಾಯ ದೃಕ್ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ, ಹೆಣ್ಣಿನ ರೂಪವನ್ನು ಧಾರಣೆ ಮಾಡ್ತಾ ಇದ್ದಾನೆ ಭಗವಂತ. ಅದೆಂಥದ್ದು ಅಂದರೆ ಅನಿರ್ದೇಶ್ಯಂ ಅಂದರು. ನಿರ್ದೇಶ ಅಂದರೆ ಇದು ಅಂತ ಹೇಳೋದು. ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತೆ ದೇವರನ್ನು. ಯಾಕೆ ಅಂದರೆ ಇವ ಹೆಣ್ಣು ಅಂತ ಹೇಳಬೇಕು. ದೇವರು ಹೆಣ್ಣಿನ ರೂಪ ಧಾರಣೆ ಮಾಡಿದ, ಆದರೆ ಅದು ನೋಡಿ ಹೆಣ್ಣು ಅಂತ ಹೇಳಲಿಕ್ಕಾಗಲ್ಲ. ಯಾಕೆ? ದೇವ ಜಗತ್ತಿನಲ್ಲಿರುವ ಗಂಡು ಹೆಣ್ಣು ನಪುಂಸಕ ಪ್ರಾಣಿಗಳು ಇದೆಲ್ಲದಕ್ಕಿಂತ ವಿಲಕ್ಷಣವಾಗಿದ್ದಾನೆ. ಅದಕ್ಕೆ ಭಾಗವತ ಹೇಳುತ್ತೆ, ನ ಸ್ತ್ರೀ ನ ಷಂಡೋ ನಪುಮಾನ್ ನ ಜಂತು. ಅವನು ಈ ಲೋಕದಲ್ಲಿರುವ ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕನೂ ಅಲ್ಲ, ಪ್ರಾಣಿಗಳು ಅಲ್ಲ, ಎಲ್ಲರಿಗಿಂತ ವಿಲಕ್ಷಣ. ಆದರೆ ಪುರುಷ ಆಕಾರದಲ್ಲಿ ಇರ್ತಾನೆ. ನಾರಾಯಣ ಅಂತ ಕರೆಸಿಕೊಂಡು ಪುರುಷ ಆಕಾರದಲ್ಲಿ ಇರ್ತಾನೆ. ಅದಕ್ಕೆ ಈಗ ಹೆಣ್ಣಿನಂತೆ ಬಂದ, ಹೆಣ್ಣಿನ ರೂಪ ಧಾರಣೆ ಮಾಡಿಕೊಂಡು ಬಂದ. ಇಷ್ಟು ಮಾತ್ರಕ್ಕೆ ಇವನನ್ನು ಹೆಣ್ಣು ಅಂತ ಕರಿಬೇಡಿ ಅಂತ ಹೇಳಿದರು. ಇವನನ್ನು ಹೆಣ್ಣು ಅಂತ ಕರಿಬೇಡಿ, ಇವ ಹೆಣ್ಣು ಅಲ್ಲ, ಹೆಣ್ಣಿನ ರೂಪದಲ್ಲಿರುವವ. ಎಂಥ ರೂಪ ಅದು ಅಂದರೆ ಪರಮ ಅದ್ಭುತಂ, ಅತ್ಯದ್ಭುತವಾದ ರೂಪವನ್ನು ಧಾರಣೆ ಮಾಡಿದನಂತೆ. ಒಳ್ಳೆ ಭಗವಂತನ ರೂಪವನ್ನು ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ ಜ್ಞಾನಿಗಳೆಲ್ಲ,
ವಿಜಯದಾಸರೇ ಮೊದಲಾದವರೆಲ್ಲ. ಯಾರಾದರೆ ಈ ಭಗವಂತನ ವಿಶೇಷವಾಗಿರತಕ್ಕಂಥ ಹೆಣ್ಣಿನ ರೂಪ, ಮೋಹಿನಿ ರೂಪವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ಸಂಸಾರದಲ್ಲಿರುವ ಮೋಹವೆಲ್ಲ ಹೊರಟು ಹೋಗುತ್ತೆ. ನೋಡಿ, ಅವನಿಗೆ ಮೋಹ ಇದ್ದಿಲ್ಲ, ಅವನನ್ನು ನೋಡಿದವರಿಗೆ ಮೋಹ ಬಂತು. ಅವನಿಗೆ ಯಾರ ಮೇಲೂ ಮೋಹವಿಲ್ಲ, ಅವನನ್ನು ನೋಡಿದವರಿಗೆ ಮೋಹ ಬಂತು. ಹಾಗೆ ಮೋಹವನ್ನು ಕೊಡತಕ್ಕಂಥ ಪ್ರೇಕ್ಷಣೀಯ ಉತ್ಪಲ ಶ್ಯಾಮಂ ಸರ್ವಾವಯವ ಸುಂದರಂ ಸಮಾನ ಕರ್ಣಾಭರಣಂ ಸುಖಪೋಲ ಉನ್ನಸಾನಣಂ ಹೇಳ್ತಾ ಇದ್ದಾರೆ. ಭಗವಂತ ನೋಡಲಿಕ್ಕೆ ಸುಂದರವಾದಂಥ ನೀಲಿ ಬಣ್ಣದವನಾಗಿದ್ದಾನಂತೆ. ಅವ ಗಂಡಾಗಿ ಕಂಡರೂ ನೀಲಿ ಬಣ್ಣದಾಗಿ ಕಂಡ, ಹಾಗೆ ಹೆಣ್ಣಾಗಿ ಬಂದರೂ ನೀಲಿ ಬಣ್ಣದವನಾಗಿ ಬರ್ತಾ ಇದ್ದಾನೆ. ಎಲ್ಲ ಅವಯವಗಳು ಸುಂದರವಾಗಿದೆ ಭಗವಂತನದ್ದು. ಸಮಾನ ಕರ್ಣಾಭರಣಂ, ವಿಶೇಷವಾದ 2 ಕರ್ಣಾಭರಣಗಳು ಸಮಾನವಾಗಿದೆ. ಅಲ್ಲ, ಆಭರಣ ಮಾಡಿದಾಗ ಸಮಾನವಾಗಿರುತ್ತಲ್ಲ, ಸಮಾನ ಇಲ್ಲದೆ ಒಂದು ಚಿಕ್ಕದು ಒಂದು ದೊಡ್ಡದು ಯಾರು ಹಾಕ್ಕೊಳ್ತಾರೆ? ಇಲ್ಲ, ಹಾಗಲ್ಲ. ಸಮಾನ ಕರ್ಣಾಭರಣಂ ಅಂದರೆ ಹೇಳ್ತಾ ಇದ್ದಾರೆ, ಮಾನ ಸಹಿತವಾದ್ದು ಸಮಾನ. ಮಾನ ಅಂದರೆ ಏನು ಅಂದರೆ ಜ್ಞಾನ. ಜ್ಞಾನ ಸಹಿತವಾದ್ದು ಅಂದರೆ ಇವನ ಕರ್ಣಕುಂಡಲ ಜಡವಾದ ಕರ್ಣಕುಂಡಲ ಅಲ್ಲ, ಜ್ಞಾನಾನಂದಮಯವಾಗಿರತಕ್ಕಂಥ ಕರ್ಣಕುಂಡಲ. ಅಂದರೆ ಅವನೇ ಅವನ ಕರ್ಣಕುಂಡಲ ರೂಪದಲ್ಲಿದ್ದಾನೆ. ಅದನ್ನು ಹೇಳ್ತಾರೆ ಸಮಾನ ಕರ್ಣಾಭರಣಂ ಸುಕಪೋಲ ಉನ್ನಸಾನನಂ. ಒಳ್ಳೆ ಕೆನ್ನೆ, ನಂತರ ಉನ್ನಸ ಅಂದರೆ ಮೇಲಕ್ಕಿರುವ ಶುಭ್ರವಾದ ಮೂಗು, ಆದ ಮೇಲೆ ಸುಂದರವಾದ ಮುಖ. ಇಷ್ಟೆಲ್ಲ ಒಳ್ಳೆ ರೂಪವನ್ನು ಧಾರಣೆ ಮಾಡಿಕೊಂಡು ಭಗವಂತ ನಗತ ದೈತ್ಯಯೂಥಪ ಚೇತಸ್ಸು ಕಾಮಂ ಉದ್ದೀಪಯನ್ಮುಹು ಹೇಳ್ತಾರೆ. ಸವ್ರೀಳ ಸ್ಮಿತ ವಿಕ್ಷಿಪ್ತ ಭ್ರೂ ವಿಲಾಸ ಅವಲೋಕನೈ. ನಾಚಿಕೆಯಿಂದ ಕೂಡಿರತಕ್ಕಂಥ ನಗುವಿನಿಂದ ನಂತರ ಹುಬ್ಬಿನ ಹಾರಾಟ ಅದು ನೋಡುತ್ತಾ ಇದ್ದಾನೆ ಅವರೆಲ್ಲರನ್ನ. ಎಲ್ಲರೊಳಗೆ ಕಾಮವನ್ನು ಉದ್ದೀಪನ ಮಾಡುತ್ತಾ ಇದ್ದಾನೆ ಭಗವಂತ.